ಬಾರೆ ನೀನು ಅತ್ಲಾಗೆ ಹಾಳಾಗೋದಲ್ಲಿ ನಿಮ್ಮ ಅಮ್ಮನ ಕರೆದು ಬತ್ನಿ ಅಂತ ಓದಾಳು, ನೀನು ಅತ್ಲಾಗೆ ಹಾಳಾಗೋದೆ. ಎಷ್ಟೊತ್ತಾಯ್ತು ನೀನು ಹೋಗಿ? ನಾನಿಲ್ಲ ಬಾಗ್ಲ ಕಾತ್ಕೊಂಡು ಕುತ್ಕೊಂಡಿದ್ದೀನಿ ಅನ್ನೋದೊಂದು ಸ್ವಲ್ಪನಾದ್ರೂ ಗೊತ್ತಿಲ್ಲ ನಿನಗೆ. ನೀನು ಅತ್ಲಾಗೆ ಹೋಗಿದೀಯ. ಅಯ್ಯೋ ರೀ, ಅಮ್ಮ ಅಲ್ಲೆಲ್ಲ ನೋಡ್ಕೊಂಡು ಬಂದೆ, ಎಲ್ಲೂ ಇಲ್ಲ ಅಮ್ಮ. ಅಲ್ಲೆಲ್ಲ ನೋಡ್ತಾ ಇದ್ದೀನಿ ನಾನು. ಅಯ್ಯೋ ಇಡೀ ಊರೇ ಹುಡುಕ್ತಂಗಾಯ್ತು, ಅದು ಎಲ್ಲಿಗೋಯ್ತು ಅನ್ನೋದೇ ಗೊತ್ತಿಲ್ಲ. ಹೋಗೋದು ಗೂಬೆ ಅಂತದು ಎಲ್ಲೋಯ್ತೋ ಏನೋ ಸ್ವಲ್ಪನಾದ್ರೂ ಗೊತ್ತಾಗಲ್ಲ ಅದಕ್ಕೆ. ಹೇಳತ್ಲಾಗೆ ಎಡವಟ್ಟಂದ್ರೆ ಎಡವಟ್ಟದು. ಅಲ್ಲ ನಿನಗನ ಪರಿಜ್ಞಾನ ಬೇಡವಾ? ನೀನು ಎಷ್ಟೊತ್ತಾಯ್ತೆ ಹೋಗಿ ಹುಡ್ಕೊಂಡು ಬರ್ತೀನಿ ನಮ್ಮ ಅಮ್ಮನ ಅಂತ ಹೇಳಿ ಹುಡ್ಕೊಂಬರ್ತೀನಿ ಅಂತ ಓದಾಳು, ನೀನು ಅತ್ಲಾಗೆ ಹೋಗಿ ಕೂತ್ಕೊಂಡಿದ್ದೀಯ. ನಾನು ಇಲ್ಲಿ ಬಾಗ್ಲ ಕೂತ್ಕೊಂಡಿದ್ದೀನಿ, ನೀನು ಹೋಗಿದೀಯ ಯಾರ ಮನೆ ಹತ್ರ? ನಾನು ಏನಲ್ಲಿ ಲಕರ್ಮಂತಕ್ಕೆ ಹೋದ್ನಾ, ಅವ ಅಕ್ಕಯ್ಯ ಕಾಪಿ ಕಾಸಿತ್ತ, ಬಾರಮ್ಮ ಕಾಪಿ ಕುಡಿ ಅಂತ ಕಾಪಿ ಕುಡ್ದೆ. ಅದಕ್ಕೆ ನಿದ್ದು ಬಂದಂಗೆ ಆಯ್ತಾ, ಒಂದು ಕ್ಷಣ ಪ್ಯಾನ್ ಹಾಕಿ ಉಟ್ಕೊಂಡು ಬಂದೆ. ಸುಸ್ತಾದಂಗೆ ಆಗೋದಲ್ಲ ಅದಕ್ಕೆ. ನೀನು ಮಾತ್ರ ಎಲ್ಲರ ಮಂತಕ್ಕೂ ಹೋಗಿ ಕಾಪಿ ಕುಡ್ದು ಮಾನಿಕೊಂಡು ಬಂದಿದ್ದೀಯ. ನಾನಿಲ್ಲಿ ಕೂಕೋಬೇಕು ಸುಮ್ಮನೆ. ಇಲ್ಲಿ ಮಾನಿಕೊಂಡ್ರೆ ಹೊರಗೆ ನಾನು ನಿದ್ದೇನೋ ಬರಲ್ಲ. ಅಲ್ಲ ನಾನು ಒಂದು ತೊಟ್ಟು ನೀರು ಕುಡ್ದಿಲ್ಲ, ಏನಿಲ್ಲ. ನೀನು ಹೆಂಗೆ ಕಾಪಿ ಕುಡ್ದೆ? ನನ್ನ ಗಂಡ ಒಂದು ತೊಟ್ಟು ನೀರು ಕುಡ್ದಿಲ್ವಲ್ಲ, ಅಲ್ಲಿ ಕಾತ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ ಹೇಳಿ ನನಗೂ ಇಸ್ಕೊಂಬರ್ಬೇಕಾ ಕಾಪಿನ? ಇವಳೊಬ್ಳೆ ಕುಡ್ದು ಬಂದವಳೆ. ಅಯ್ಯೋ ರೀ, ನಾನು ನಿಮ್ಮನ್ನು ಕರೀಲಿಲ್ಲ ಬರ್ರಿ ಅಂತ ಹೇಳಿ. ಹೋಗತ್ತೆ ನಿಮ್ಮೂರಾಗೆ ಯಾರ ಮಂತಕನ ಬಂದರೆ ನೆಂಟ್ರ ಮನೆಗೆ ಬಂದಿದ್ದೀರಾ, ನೆಂಟ್ರ ಮನೆಗೆ ಬಂದಿದ್ದೀರಾ, ನೆಂಟ್ರಾಗ ಇದ್ದೀರಾ ಅಂತಾರೆ ಅಂತ ನೀನೇ ಹೇಳ್ತಾ ಇದ್ದೆ. ಕರೆದ್ರೆ ನೀನೇ ಬರಲಿಲ್ಲಪ್ಪ. ಬಾ ಹೋಗೋಣ ನೀಲಕ್ಕರ ಮಂತಕ್ಕೆ, ನೀರು ಕುಡ್ದು ಅಲ್ಲಿ ಕೂತ್ಕೊಂಬನ, ಅವ್ರ ಮನೆ ಚಪ್ರತಾಗೆ ಚೆನ್ನಾಗೈತೆ ಅಂತ ಹೇಳಿದ್ರೆ ನೀನೇ ಬರಲಿಲ್ಲ. ನನ್ನ ಮೇಲೆ ಒಳ್ಳೆ ಚೆನ್ನಾಗಿ ರೇಗಾಡ್ತೀರಾ ನೀವು. ಮತ್ತು ನಿಮ್ಮೂರಾಗೆ ಎಲ್ಲ ಹಂಗೆ. ಮತ್ತೆ ಇವಾಗ ಇರೋದಕ್ಕೆ ಎಷ್ಟೋ ಜನ ಕೇಳ್ತಾರೆ ಅಗ್ಲಲ್ಲಿ, ಇಲ್ಲಿ ಕುಕ್ಕಂಡಿರೋದಕ್ಕೆ ಕೇಳ್ತಾ ಇದ್ದಾರೆ, ಯಾಕಪ್ಪ ಹಿಂಗೆ ಕುಕ್ಕಂಡಿದ್ಯಾ, ಯಾಕೆ ಇಲ್ಲೇ ಇದೆಯಾ ನೆಂಟ್ರೂರಾಗೆ, ಯಾಕೆ ನಿಮ್ಮೂರಾಗೆ ಇಲ್ವೇನಪ್ಪ, ನಿಮ್ಮದು ಹೊಲ ಮನೆ ಇಲ್ವೇ ಅಂತ ಕೇಳ್ತಾರೆ. ಎಲ್ಲಿ ಹೋದ್ರಿ ಜನಗಳ್ದು ಹೊಲ ಮನೆ ಇಲ್ವೇನೆ, ಅಲ್ಲಿ ಹೊಲ ಇಲ್ಲಿ, ನಿಮ್ಮದು ಹೊಲ ಮನೆ ಇಲ್ವೇ, ಯಾಕೆ ಇಲ್ಲಿಗೆ ಬಂದಿದ್ರ ಅಂತಾರೆ. ಅಯ್ಯೋ ಈ ಜನಗಳ್ದೊಂದಪ್ಪ. ಅಯ್ಯೋ ಹಂಗೆ ಈ ಜನಗಳ ತಲೆ ಬಿದ್ದೋಗುತ್ತೆ. ಜನಗಳವೇನು ಕಟ್ಕೊಂಬಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಕೂತ್ಕೊಳ್ರಿ. ಇಲ್ಲಿದ್ದೀವಿ, ಯಾಕೆ ಹುಷಾರಿರಲಿಲ್ಲ ಬಂದಿದ್ದೀವಿ ಅಂತ ಹೇಳ್ರಿ. ಈ ಜನಗಳು ಹಂಗೆ ಮತ್ತೆ ಅವ್ರ ಮನೆಗೇನು ಹೋಗ್ತೀವಿ ನನಗೆ ಯಾಕೆ ಬಂದಿದ್ದೀರಾ ಅಂತ ಕೇಳ್ತಾರೆ. ಅವ್ರ ಮನೆಗೇನು ಹೋಗಂಗಿಲ್ಲ, ಏನಿಲ್ಲ, ನಮ್ಮ ಮನೆಗೆ ನಾವು ಇರ್ತೀವಿ, ಸುಮ್ಮನಿರಿ. ಈಗಲಾಗ್ಲ ಬರುತ್ತೀವಿ ಅಮ್ಮ ಅಂತ ಎತ್ತಾಗೋತ ಏನೋ ಎಲ್ಲಿ ಯಾರ ಒಬ್ಬರು ಮನೆ ಬಿಟ್ಟಿಲ್ಲ, ಹಂಗೆ ಹುಡಿಕೊಂಬಂದೀನಿ. ಅದು ಎಲ್ಗೆ ಹೋಗಿ ಕುಕ್ಕರ್ಸ್ಕೊಂಡೈತೋ ಏನೋ ಇದು. ಬಂತೇನೆ ಸುವರ್ಣ ನಿಮ್ಮಮ್ಮಯ್ಯ? ಇಲ್ಲ ನೋಡಕ್ಕೆ ಬಂದಿಲ್ಲ. ಅಲೆಯೋಳೋ ತಾಕ್ತಾ ಬಂತು. ನಮಗೆ ಕೂಕೊಂಡು ಸಾಕಾಗೈತೆ, ಬರಲೇ ಇಲ್ಲ. ಅವ್ರು ನೋಡಿದ್ರೆ ಸಿಟ್ಟಾಗ್ತಾ ಇದ್ದಾರೆ. ಮನೆ ಬಾಗ್ಲ ಕುಂಡ್ರಸ್ ನೀವು ಅಮ್ಮ ಬೀಗ ಹಾಕೊಂಡು ಅದ್ಲಾಗ ಅದೇ ಹೋಗೈತೆ ಅಂತ ಹೇಳಿ ಸಿಟ್ಟಾಗ್ತಾ ಇದ್ದಾರೆ. ನೋಡಕ್ಕ ನಮ್ಮಮ್ಮ ಎಲ್ಲಿ ತಗೊಂಡೋಗಿದ್ದತ್ತು ಬೀಗನ ಕೊಟ್ಟೋಗ್ಬೇಕಾ? ಅಲ್ಲ ಬತ್ತೀವಿ ಅಂತಲೇ ಹೇಳೋಗಿದ್ವಿ, ಗೊತ್ತಾಗಲ್ವೇ? ಇಲ್ಲಾಂದ್ರೆ ಇಷ್ಟ ಬಂದೇ ಇಲ್ಲ. ಅವನು ಬರಲಿಲ್ಲ ಪ್ರವಿ, ಅವನು ಎತ್ತಾಳ ಹೋಗ್ಯವನು ಏನೋ. ಸಾಕಾಗೈತೆ ನನಗಂತೂ ಇಲ್ಲೇ ಕೂಕಿಸ್ಕೊಂಡು ಹೋಗತ್ಲಾಗೆ. ನಡಿಯ ಯಾವುದಾದ್ರೂ ಬಾಡಿಗೆ ಮನೆ ಸಿಕ್ಕಿದ್ರೆ ನೋಡೋಗೆ ಹೋಗೋಣ ಅತ್ಲಾಗೆ. ಸುಮ್ಮನಿರಿ, ಅದು ಯಾಕೆ ಸಿಟ್ಟಾಗ್ತೀರಾ? ಅಮ್ಮಯ್ಯ ಬರ್ತಾರೋ ಇಲ್ವೋ ಅಂತ ಹೇಳಿ ಎಲ್ಲಾನ ತಾಂಡು ಹೋಗೈತಿ, ಎಲ್ಗೋ ಹೋಗೈತಿ, ಬತ್ತೆ ತಡೀರಿ ಒಂದು ಸ್ವಲ್ಪ ಹೊತ್ತು. ಏನು ಇನ್ನೇನು ಮಾಡೋಕ್ಕಾಗುತ್ತೆ? ಉಳ್ಳ ಬಂದಿದ್ದೀವಿ, ಒಂದು ಸ್ವಲ್ಪ ಹೊತ್ತು ಕಾತ್ಕೊಂಡು ಕೂಕೋಬೇಕು, ಏನು ಮಾಡೋಕ್ಕಾಗಲ್ಲ. ಅಯ್ಯೋ ನೀವು ಬೇಜಾರಾದ್ರೆ ಆಗುತ್ತೆ, ಸಿಟ್ಟಾಗಬಾರ್ದು. ಈಗ ನಾವು ಬಂದಿದ್ದೀವಿ ಅಂತ ಅಂದಮೇಲೆ ನಾವೇ ಅನುಸರಿಸ್ಕೋಬೇಕು. ನನಗೇನು ಇಲ್ಲಿ ಮರ್ಯಾದೆ ಇಲ್ಲ ಬಿಡು. ಅಳಿ ಅನ್ನೋದೊಂದು ಸ್ವಲ್ಪನೂ ಬೆಲೆ ಗೌರವ ಇಲ್ಲ, ಅಳಿ ಅನ್ನೋದೊಂದು ಸ್ವಲ್ಪನೂ ಭಯ ಇಲ್ಲ, ಏನಿಲ್ಲ. ಅಳಿ ಅಂತ ನನಗೇನು ಬೆಲೆನೇ ಕೊಡಲ್ಲ ನಿಮ್ಮಮ್ಮಯ್ಯ. ಅಲ್ಲ ಬೀಗ ತಂಡು ಅದೇ ಹೋಗಿರೋದ ನೋಡು. ಅಲ್ಲ ನೀವು ಬೋರಲ್ವೇನೋ ಅಂತ ಹೇಳಿ ತಾಂಡು ಹೋಗ್ಯವಳೆ, ಬತ್ತಾಳೆ ತಾಡಿ, ಎಲ್ಗೋ ಹೋಗಿರ್ಬೇಕು ಸಾಮಾನ್ಯ. ಏನೇನೋ ಕೂಲಿಪಾಲಿಗೆ ಹೋಗ್ಯವಳೋ ಏನೋ ಯಾರ್ಗನ. ಇಲ್ಲ ಕಣ್ರು ಕಕ್ಕಯ್ಯ, ಕೂಲಿಪಾಲಿ ಹೋಗಂಗಿದ್ರೆ ನನಗೆ ಹೇಳೋಗೋದು. ಯಾರಿಗೂ ಹೋಗ್ತೀವಿ ಅಂತ ಕೇಳೋದು. ಯಾರಿಗೂ ಹೋಗಿಲ್ಲ ಕೂಲಿನ, ಯಾಕೈತೆ ಬದುಕು, ಯಾರೂ ಹೋಗಿಲ್ಲ ನಮ್ಮ ಕೂಲಿನ. ಅಯ್ಯೋ ಇವ್ರು ನೋಡಿದ್ರೆ ಇವಾಗ ಸಿಟ್ಟಾಗ್ತಾ ಇದ್ದಾರೆ. ನಮ್ಮಮ್ಮ ನೋಡಿದ್ರೆ ಬೀಗ ತಂಡು ಎಲ್ಲ ಹೋಗೈತೆ, ಏನಪ್ಪ ಮಾಡೋಣ? ಅಯ್ಯೋ ನಾನು ಇವಾಗ ಎತ್ಲಾಗಂತ ಮಾತಾಡೋಣ. ನಮ್ಮ ಅಮ್ಮನ ಕಡೆಗೆ ಮಾತಾಡಿದ್ರೆ ಇವ್ರಿಗೆ ಸಿಟ್ಟು, ಇವ್ರ ಕಡೆಗೆ ಮಾತಾಡಿದ್ರೆ ನಮ್ಮ ಅಮ್ಮಗೆ ಸಿಟ್ಟು. ಎತ್ಲಾಗ ಮಾತಾಡೋಣ? ಇವಾಗ ಇವ್ರಂತೂ ರೊಚ್ಚಿಗೆ ಎದ್ದು ಬಿಟ್ಟವ್ರು ನಮ್ಮ ಅಮ್ಮನ ಮೇಲೆ. ಅಲ್ಲ ಯಾರ ಕೈಗಾದರೂ ಕೊಟ್ಟೋಗ್ಬೇಕಾ? ಏನು ನಿಮ್ಮ ಮನೆಗೇನು ಬಂಗಾರ ಏನು ಒಡ್ನೊಂಡುತ್ತೇನೆ, ದುಡ್ಡೇನು ಅಷ್ಟೊಂದು ಇಟ್ಕೊಂಡೈತೆ ನಿಮ್ಮಮ್ಮಯ್ಯ? ಯಾಕೆ ಬದನೆಕಾಯಿ ಇಲ್ಲ ಅಂದ್ರೂ ಬೀಗ ಆಡ್ದಪ್ಪನ ಬೀಗ ಹಾಕ್ಕೊಂಡು ಹೋಗೈತಿ. ಮನೆಯಾಗೆ ಯಾವುದೋ ಒಂದು ಕೊಳ್ತಿರೋ ಬದನೆಕಾಯಿ ಸಮೇತ ಇರೋಲ್ಲ ನಿಮ್ಮ ಮನೆಯಾಗೆ, ಅಂಥದ್ರಾಗೆ ನಿಮ್ಮಮ್ಮ ಬೀಗ ಹಾಕ್ಕೊಂಡು ಹೋಗೈತಿ. ಅಯ್ಯೋ ಯಾತ ಬೀಗ ಹಾಕೊಂಡು ಹೋಗ್ತಾರಪ್ಪ, ಮನೆಗೆ ಏನಿರುತ್ತೋ ಬಿಡುತ್ತೋ, ಬೀಗ ಹಾಕೊಂಬಂಗೆ ಹಂಗೆ ಹೋಗೋಕ್ಕಾಗುತ್ತೆ? ನೀನು ಹಂಗೆಲ್ಲ ಮಾತಾಡಬಾರ್ದು ಕಣಪ್ಪ, ನಿಮ್ಮ ಅತ್ತೇನಾ? ಅಲ್ಲ ಸುಮ್ಕಿರಕ್ಕ, ಮತ್ತೆ ನಾನು ಅವಾಗಿಂದ ಬಂದಾನು ಎಷ್ಟು ಸುಸ್ತಾಗಿ, ನನಗೆ ಮೊದಲೇ ಹುಷಾರಿಲ್ಲ. ಮನ್ಕಮ್ಮನ ಬಿಸಿಲು ಅಂತ ಹೇಳಿ ನಾನು ಬಂದರೆ ಇಲ್ಲಿ ಬೀಗ ಹಾಕೊಂಡು ಅದೇ ಹೋದರೆ ನಮಗೆ ಮತ್ತೆ ಬೇಜಾರಾಗಲ್ವಾ? ನೋಡಪ್ಪ ನಮಗೆ ಬಂದ್ರೂ ಬೀಗ ಇಲ್ಲ, ಏನಿಲ್ಲ, ನಮಗೇನು ಮರ್ಯಾದೆ ನೆಂಟ್ರ ಮನೆಗೆ ಎಮ್ಮಂಗೆ ಆಗಲ್ವೇ? ಬೇಜಾರಾಗುತ್ತೆ ಕಣಕ್ಕ. ಇವಳು ಕರಿತೀನಿ ಅಂತ ಹೋದವಳು, ಇವಳು 1-2 ಗಂಟೆ 2 ಗಂಟೆ ಆದ್ರೂ ನಿಮ್ಮ ಮನೆಯಾಗ ಮನೆ ಕೆಂಡವಳಿ, ನಾನು ಇಲ್ಲಿ ಕುಕ್ಕರ್ಸ್ಕೊಂಡಿದ್ದೀನಿ ನೋಡ್ತಾ ಮಕನ. ಇವಳು ರಮ್ಮಯ್ಯ ದಿಕ್ಕಿಗೆ ಒಬ್ಬೊಬ್ರು ಹೋಗ್ಯವ್ರಿ, ಅವನೊಂದು ಕಡೆಗೆ ಹೋಗ್ಯವನಿ ಅವ್ನು ಪ್ರವಿ. ಅವನಿಗೆ ಭಯ ಇಲ್ಲ ಕಣಕ್ಕ, ಏನಂದ್ರೆ ಒಳ್ಳೆ ಬುದ್ಧಿ ಕಲಿಸಿಲ್ಲ, ನಾನು ಕಲಿಸ್ತೀನಿ ನೋಡು ಅವನಿಗೆ.
ಕೊಲಸ್ಮಂತ ಹೇಳಪ್ಪ, ಇಲ್ಲೇ ಇರ್ತೀಯಲ್ಲ ಇನ್ಮೇಲಿಂದನ ಕಲ್ಸು. ಅಯ್ಯೋ ಅಕ್ಕ, ಇವ್ರಿಗೆ ತುಂಬ ಸಿಟ್ಟು ಮಾಡ್ಕೊಂಡ್ರೆ ಸುಮ್ಕಿರಲ್ಲ. ಅಯ್ಯೋ ಇವ್ರಿಗೆ ಸಿಟ್ಟು ಬಂದ್ಬಿಟ್ಟೈತೆ. ನಮ್ಮ ಅಮ್ಮ ನೋಡಕ್ಕೆ ಬೀಗ ತಂಡ ಅದೇ ಹೋಗಿರೋದ. ಬತ್ತಾಳೆ, ಸುಮ್ಮನೆ ಇಲ್ಲೆಲ್ಲ ಹೋಗಿರ್ತಾಳೆ, ಬತ್ತಾಳೆ. ಅವ್ನಿಗೆ ನೋಡಿ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನಾನು. ನಂತಾಗಿರ್ಬೇಕು ಯಾರೋ ನಮ್ಮ ಮಕ್ಕಳು. ಏನಿಲ್ಲ, ಹೆಂಗೆ ಬುದ್ಧಿ ಕಲಿಸ್ಬೇಕಂತ ಗೊತ್ತು. ಇವ್ರ ಅಮ್ಮನೂ ಕಲಿಸೈತೆ ಅವ್ನಿಗೆ ಬುದ್ಧಿನ. ನಾನು ಹೇಳ್ತೀನಿ ನೋಡಿ ಇನ್ಮೇಲಿಂದಾನ ನಾನು ಕಲಿಸ್ತೀನಿ ನಿನ್ನ ಮಗುಗೆ ಬುದ್ಧಿನ. ನೀನು ಸರಿಯಾದ ಬುದ್ಧಿ ಕಲಿಸಿಲ್ಲ ಅಂತ ಹೇಳ್ತೀನಿ. ಅಯ್ಯೋ ಸುಮ್ಮನಿರಿ, ಅವ್ನು ಸವಾಸ ಬೇಡ, ಹೆಂಗಾದ್ರೂ ಮಾಡ್ಕೊಂಬ್ಲೇಳು. ಅವ್ನು ಒಳ್ಳೆನಲ್ಲ, ಏನಾರ ಮಾತಾಡಿದ್ರೆ ತಿರ್ಗಿಸ್ ಮಾತಾಡ್ತಾನೆ. ನನಗೇನೆ ಹೆಂಗೆ ಹೇಳ್ತಾನೆ ಅವನು, ಆತನ ಹೇಳಿದ್ರೆ. ಸುಮ್ಮನಿರ್ರಿ. ನಿಂತಾಗ ಮಾತಾಡ್ಬೋದು, ಅವ್ನಂತಾಗ ಮಾತಾಡೋಕ್ಕಿಲ್ಲ. ಮಾಮ ಅಂತ ಅವ್ನು ಎದ್ರಕೋಬೇಕು. ಹಂಗೆ ಮಾಡ್ತೀನಿ ನೋಡು ಅವನ್ನ. ಮಾಮ ಅಂತ ಎದ್ರಕೊಂಡು ನಿಂತ್ಕೊಂಡಿದ್ದಾಗೇನೆ ಗಡ 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 ನಡುಗಬೇಕು ನಾನು ನೋಡಿದ್ರೆ. ಹಂಗೆ ಅವನಿಗೆ ಭಯ ಇಕ್ತೀನಿ. ನಿಮ್ಮ ಅಮ್ಮ ಏನೇಂದ್ರೂ ಭಯ ಇಕ್ಕಿಲ್ಲ. ನಿಮ್ಮ ಮಾಮಗಳು ಇಬ್ಬರಳ ಇದ್ದಾರೆ, ಅವ್ರು ದೊಡ್ಡವರು, ಅವರು ಭಯ ಇಕ್ಕಿಲ್ಲ ಅವನಿಗೆ. ಹೆಂಗೆ ಸರ್ ಬರುತ್ತೆ ಹಂಗೆ ಬಿಟ್ಟವ್ರಿ. ಅಲ್ಲ ನೋಡು, ಅವನಾದರೂ ಪತ್ತೆ ಇಲ್ಲ ಇಷ್ಟೊತ್ತು ಗಂಟೆ. ಎಲ್ಲಿ ಹೋದ ಅಂತ ತಿಳ್ಕೊಬೇಕು ಅವನ್ನ. ಸುಮ್ಮನಿರಪ್ಪ, ಅವನು ಮೊದಲೇ ಸಿಟ್ಟು. ನಾನು ಯಾಕೆ ಬೇಕು? ಆರಮ್ಮನ ಮಾತೇ ಕೇಳಲ್ಲ ಅವನು. ನಿನ್ನ ಮಾತಿನ ಎಲ್ಲಿ ಕೇಳ್ತಾನೆ? ಅದೇ ಅಪ್ಪ, ಸುಮ್ಮನಿರ್ರಿ. ಯಾಕೆ ಇವಾಗ ನಮ್ಮಮ್ಮಗೆ ಸಿಟ್ಟು ಬರುತ್ತೆ? ಮಗ ಎಂತನಾಗಲಿ ನಾವು ಬೈಯಂಗಿಲ್ಲ ನಮ್ಮ ಅಮ್ಮಯಿಗೆ. ಅವನೇನೇ ತಪ್ಪು ಮಾಡಿದ್ರು ಚೆನ್ನಾಗಿ ಕಾಣಿಸುತ್ತೆ. ನಾವು ಏನೇನು ಹೇಳೋಕೋದ್ರೆ ನೋಡಪ್ಪ, ನಮ್ಮ ಮಗುಗೆ ಹೇಳ್ತಾರೆ, ಇವರೇ ಬಂದು ಬೈದಾರೆ ಅಮ್ಮಂಗೆ ಆಗುತ್ತೆ ನಮ್ಮ ಅಮ್ಮಯಿಗೆ. ನಮಗೂ ಹೇಳೋ ಅಧಿಕಾರ ಇರೋದಕ್ಕೆ ಕಣೆ ಹೇಳ್ತಾ ಇರೋದು. ನನಗೂ ಅವನಿಗೆ ಬುದ್ಧಿ ಕಲಿಸ್ಬೇಕು ಅವನಿಗೆ ಚೆನ್ನಾಗಿ ಅಂತ ಹೇಳಿ ನನಗೂ ಐತಿ. ನನ್ನ ಹೆಂಡ್ತಿ ತಮ್ಮ ನನ್ನ ಅಳಿಯ ಬಿಡು, ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು, ಚೆನ್ನಾಗಿರ್ಬೇಕು ಅಂಬೋದು ಇರೋದಕ್ಕೆ ನಾನು ಹೇಳ್ತಾ ಇರೋದು. ಒಳ್ಳೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ. ನಮ್ಮ ಮನೆಯವ್ರ ಹತ್ರ ಅಕ್ಕ ಸೈಲೆಂಟಾಗಿರಬೇಕು, ಇವ್ರಿಗೆ ಒಳ್ಳೆ ನಾಜೂಕ ಶಿಸ್ತಾಗಿರಬೇಕು. ಅದಕ್ಕೆ ಇವ್ರಿಗೆ ಒಳ್ಳೆ ಬುದ್ಧಿ ಕಲಿಬೇಕಕ್ಕ. ಅಂತ ಇಂಥ ಬುದ್ಧಿ ಅಂದರೆ ಇವ್ರಿಗೆ ಇಷ್ಟ ಆಗಲ್ಲ. ಒಬ್ಬೊಬ್ರು ಹಂಗಿರ್ತಾರೆ ಹೇಳು, ಒಳ್ಳೆ ಬುದ್ಧಿ ಕಲಿಬೇಕು ಅಂತ ಹೇಳ್ತಾರೆ. ನಮ್ಮ ಮನೆಯವ್ರು ಹಾಗೆ ಅಕ್ಕ. ನಮ್ಮ ಮನೆಯವ್ರಿಗೆ ಹಂಗೆ ಹಿಂಗೆ ಮಾತಾಡೋದು, ಹೆಂಗಂದ್ರಂಗೆ ನಡ್ಕೊಳ್ಳೋದು, ಹಂಗೆ ಅದೆಲ್ಲ ಇಷ್ಟ ಆಗಲ್ಲ. ಶಿಸ್ತಾಗಿರಬೇಕು, ಮನೆಗೆ ಹೇಳ್ದಂಗೆ ಕೇಳಬೇಕು, ಮನೆ ನೀಟಾಗಿ ಇಟ್ಕೊಂಡಿರಬೇಕು, ಆ ಥರ ಇರಬೇಕು ನಮ್ಮ ಮನೆಯವ್ರಿಗೆ. ಇವ್ರಿಗೆ ಹಂಗೆಲ್ಲನ ನಮ್ಮ ಪ್ರವಿ ಥರ ಆಡಿದ್ರೆ ಇಷ್ಟ ಆಗಲ್ಲ. ಅದಕ್ಕೆ ಇವ್ರಿಗೆ ನಿಮ್ಮಮ್ಮ ಎಂಥ ಬುದ್ಧಿ ಕಲಿಸೈತೆ ಅವನಿಗೆ ಅಂತ ಹೇಳಿ ಸಿಟ್ಟಾಗ್ತಾರೆ. ಇವ್ರ ತಾಗಿರಲಿ, ಒಳ್ಳೆ ಬುದ್ಧಿ ಕಲಿಸ್ತಾರೆ ಅಕ್ಕ. ಇವ್ರು ಯಾರಿಗಾನಾಗ್ಲೇಳು ಮಕ್ಕಳಿಗೆ ಚೆನ್ನಾಗಿ ಬುದ್ಧಿ ಕಲಿಬೇಕು, ಚೆನ್ನಾಗಿರ್ಬೇಕು ಅಂತ ಬಯಸ್ತಾರೆ. ಆಗ ಬಂದು ನೋಡು, ಆಗ ಅಲ್ಲಿ ಗೊತ್ತಾಯ್ತು. ಬರಲಿ ಅವ ಅತ್ತೆ ಬರಲಿ, ಅವನು ಬರ್ತಾ ಇದ್ದಾನೆ. ಅವನಿಗೂ ಸರಿಯಾಗಿ ಹೇಳ್ತೀನಿ. ಅಲ್ಲ ಅವ್ನು ನೋಡು, ಅವ್ರ ಅಮ್ಮನಿಂದ ಹೋಗಿರೋದ, ಎಲ್ಲಿಗೆ ಹೋಗಿದ್ನೋ ಏನೋ. ಅವ್ನಿಗೇನು ಮಾನ್ಯ ಕೆಲಸ ಇಲ್ವಾ? ಏನನ್ನ ಕೆಲಸ ಮಾಡೋದ, ಏನಾನ ಮಾಡೋದು ಬಿಟ್ಟು ಹೋಗಿದ್ದಾನೆ ನೋಡು. ಅವ್ನಿಗೆ ಸರಿಯಾಗಿ ಹೇಳ್ತೀನಿ ತಡಿ. ನಾನು ನೋಡಿದ್ರೆ ಗಡ ಗಡ ನಡುಗಬೇಕು ಅವ್ನಿಗೆ. ನಾನು ನೋಡಿದ್ರೆ ಭಯನೇ ಇಲ್ಲ ನನ್ನ ಮಗುಗೆ. ಈ ಸುಗುಣ ಮಾಡಿರೋದು. ನಿಮ್ಮ ಮಾಮ ಬೈತೆತ್ಕಣೋ ಅಂತ ಹೇಳಿ ಮಾಮ ಅಂತ ಎದುರಿಸಿದ್ರೆ ಅವ್ನಿಗೆ ಭಯ ಇರೋದು. ಅವನು ಯಾರಿಗೂ ಎದುರ್ಕೊಳ್ಳಲ್ಲ. ತಡಿ ಇಲ್ಲಿ ಬರಲಿ, ಅವ್ನಿಗೆ ಒಂಥರ ಭಯ ಇರಬೇಕು. 4 ತೀಡಿ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಎಲ್ಲಿ ಹೋಗಿತ್ತೋ ಏನೋ ಗೊತ್ತಾಯ್ತು ಇವಾಗ. ಅಮ್ಮ ಬಾ, ಜೋರಾಗಿ ಮೆಲ್ಲಕ್ಕೆ ಬರ್ತಾ ಇದೆಯಾ? ನಾವೆಷ್ಟೊತ್ತಾಯ್ತು ಬಂದಿಲ್ಲ, ಬಾಗ್ಲ ಕುಕ್ಕರಿಸ್ಕೊಂಡಿದ್ದೀವಿ. ಅವ್ರು ನೋಡಿದ್ರೆ ಸಿಟ್ಟು ಆಗ್ತಾ ಇದ್ದಾರೆ. ನೀನು ನೋಡಿದ್ರೆ ಬೀಗ ತಗೊಂಡು ಅದೇ ಹೋಗಿದ್ಯಾ. ಬಾ ಬೇಗ. ಬಂದ್ಲು ಬಾರೆ ಮಂಜಮ್ಮ, ನಿನ್ನ ಮಗಳು ಒಳಿಯ ಬಂದು 7 ಹೊತ್ತಾತು. ಬಾಗ್ಲಕ್ಕೆ ಪಾಪ ಕಾತ್ಕೊಂಡು ಕೂತ್ಕೊಂಡಿದ್ದಾರೆ. ಒಂದು 2-3 ಗಂಟೆ ಆಯ್ತು ಬಂದು. 7 ಹೊತ್ತಾತೆ ತಾಯಿ ಪಾಪ. ಬಾ ಕಾತ್ಕೊಂಡು ಕೂತ್ಕೊಂಡವ್ರಿ. ಅಳಿಯ ಅನ್ನೋದೊಂದು ಸ್ವಲ್ಪ ಬೆಲೆ ಕೊಡಂಗಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ ಅವರು. ಅಳಿಯ ಅನ್ನೋದೊಂದು ಸ್ವಲ್ಪನೂ ಇಲ್ಲ ಅವ್ರ ಮನಸ್ನಾಗ. ಅದಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ. ಯಾಕೆ ಗೊತ್ತಾಯ್ತೀನಲ್ಲ, ಯಾಕೆ ಹಂಗರ್ಸ್ಕೊಂತೀಯ? ಅಮ್ಮ ಬಾರಮ್ಮ ತಾಯಿ, ನಿನ್ನಳಿ ಯಾವ ಸಿಟ್ಟು ಆಗ್ತಾ ಇದ್ದಾರೆ. ಎಷ್ಟೊತ್ತಾತು ಬಂದು ಬಾಗ್ಲ ಕೂತ್ಕೊಂಡು. ನೀನು ಬೀಗ ತಂಡ ಅದ ಹೋಗಿದ್ಯಲ್ಲಮ್ಮ. ಬಾ ಫಸ್ಟ್ ಬೀಗ ಕೊಡಂತ ಬೀಗ ತೆಗಿಬೇಕು. ಯಾಕೆ ಸಿಟ್ಟಾಗ್ತಾನ ಅವನು? ನನ್ನ ಮೇಲೆ ಸಿಟ್ಟಾಗ ಅಂತದ್ದೇನಿಲ್ಲ. ಅದ್ಯಾಕೆ ಸಿಟ್ಟಾಗ್ತಾನೆ? ಅದ್ಯಾಕಂತಾನೆ ನನ್ನ? ಏನಿಲ್ಲ, ನನ್ನಂದ್ರೇನು ನಾನೇನು ಆರ್ದಾಗ ಹೊಂದಿಸ್ಕೊಂಬಲ್ಲ. ನಾನೇನು ಯಾವಂದೇನು ತಿಂದಿಲ್ಲ. ಅಮ್ಮ ಇವು ಸುಮ್ಮನೆ ತಾಯಿ, ನೀನು ಮಾತಾಡ್ಬೇಡ. ಅವರು ಸಿಟ್ಟಾಗಿದ್ದಾರೆ. ಸುಮ್ಮನೆ ಯಾಕೆ ಜಗಳ? ಇವು ಕೊಡು, ಬೀಗ ಕೊಡು. ಸುಮ್ಮನೆ ಯಾಕೆ ಕತ್ಲಾಗಿ? ಅಯ್ಯೋ ಶಿವನೇ. ನೋಡಿದ್ರಲ್ಲ ವೀಕ್ಷಕರೇ, ಅಯ್ಯೋ ನಮ್ಮ ಅಮ್ಮನ ಮೇಲೆ ವರ್ಷ ಅವರು ರೊಚ್ಚಿಗೆ ಎದ್ದು ಬಿಟ್ಟವ್ರಿ. ಸಿಟ್ಟು ಬಂದುಬಿಟ್ಟೈತೆ. ಯಾಕಂದರೆ ಎಷ್ಟೊತ್ತಾದರೂ ಬೇಗ ಕೊಡಲಿಲ್ವಲ್ಲ ಅಂತೇಳಿ ನನಗೆ ಮರ್ಯಾದೆ ಕೊಡಲ್ಲ ಅಂತ ಸಿಟ್ಟು ಮಾಡ್ಕೊಬಿಟ್ಟಿದ್ದಾರೆ. ಇವು ನಮ್ಮ ಪ್ರವಿ ಬೇರೆ ಅವನದಂಥ ಬುದ್ಧಿ. ಇವ್ರೇನಿಲ್ಲ, ಸಿಟ್ಟು ಬಂದುಬಿಟ್ರೆ ಸರಿಯಾಗಿ ಹೇಳ್ತಾರೆ. ಇವ್ರಿಗೆ ಒಳ್ಳೆ ಬುದ್ಧಿ ಕಲಿಬೇಕು, ಅದೇ ಹೇಳೋದು. ಪಾಪ ಅವ್ನು ಒಳ್ಳೇದು ಕೇಳ್ತಾರೆ, ಇವರೇನೇನು ಕೆಟ್ಟೋಗೋದು ಕೇಳ್ತಾ ಇಲ್ಲ, ಒಳ್ಳೇದು ಕೇಳ್ತಾ ಇದ್ದಾರೆ. ನಮ್ಮ ಅಮ್ಮ ಬೀಗ ತಾನು ಅದೇ ಹೋಗೈತೆ. ನಮ್ಮ ಅಮ್ಮನೀಗ ಸಿಟ್ಟಾಗೈತೆ, ಇವರು ಸಿಟ್ಟಾಗಿದ್ದಾರೆ. ಜಗಳ ಆಗ್ದಂಗಿದ್ರೆ ಸಾಕಪ್ಪ. ನೋಡ್ತಾ ಇರ್ರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.